4ನೇ ವಾರ ನವರಾತ್ರಿ ವೈಭವ. ದೇವಿಯ ಸ್ವರೂಪ 1 ಶೈಲಪುತ್ರಿ. ನವರಾತ್ರಿ ಎಂದರೆ 9 ದಿನ 9 ಶಕ್ತಿ ಸ್ವರೂಪಗಳ ರೂಪದಲ್ಲಿ ದೇವಿಯು ನಮಗೆ ದರ್ಶನ ಕೊಡುತ್ತಾಳೆ. ಶಕ್ತಿಯನ್ನು ಜಗತ್ತಿಗೆ ಕೊಟ್ಟು ದೇವಿಯು ಜನರನ್ನು ಕಾಪಾಡುವುದಕ್ಕಾಗಿ ಈ ಅವತಾರಗಳನ್ನು ಧರಿಸುತ್ತಾಳೆ. ಅಂತಹ ಶಕ್ತಿ ಸ್ವರೂಪಗಳಲ್ಲಿ ನವರಾತ್ರಿಯ ಮೊದಲನೇ ದಿನದ ಶಕ್ತಿ ಸ್ವರೂಪ ಶೈಲಪುತ್ರಿ. ಒಂದಾನೊಂದು ಕಾಲದಲ್ಲಿ ದಕ್ಷ ಎನ್ನುವ ಧೀಮಂತ ರಾಜನಿದ್ದನು. ಆ ರಾಜನು ಬ್ರಹ್ಮದೇವನ ಪುತ್ರ. ದಕ್ಷರಾಜನಿಗೆ ಸತಿ ಎನ್ನುವ ಮುದ್ದಾದ ಮಗಳಿದ್ದಳು. ಆ ಮಗಳನ್ನು ದೊಡ್ಡ ರಾಜ್ಯವನ್ನು ಹೊಂದಿದ್ದ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಬೇಕೆನ್ನುವ ಆಸೆ ಮತ್ತು ಕನಸು ದಕ್ಷರಾಜನದಾಗಿತ್ತು. ಆದರೆ ಸತಿಗೆ ಶಿವನ ಮೇಲೆ ಮನಸ್ಸಾಗಿತ್ತು. ಮದುವೆ ಆದರೆ ಶಿವನನ್ನೇ ಮದುವೆ ಆಗುತ್ತೇನೆ ಎಂದು ಹಠ ಹಿಡಿಯುತ್ತಾಳೆ. ದಕ್ಷರಾಜನಿಗೆ ಸತಿಯನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡಲು ಇಷ್ಟ ಇರುವುದಿಲ್ಲ. ಇದರಿಂದ ಸತಿಯು ತನ್ನ ತಂದೆ ತಾಯಿ ಮತ್ತು ಮನೆ ಎಲ್ಲವನ್ನೂ ಬಿಟ್ಟು ಶಿವನನ್ನು ಮದುವೆಯಾಗಲು ಹೊರಟು ಹೋಗುತ್ತಾಳೆ. ಇದರಿಂದ ಕೋಪಗೊಂಡ ದಕ್ಷರಾಜ ಯಜ್ಞವನ್ನು ಮಾಡುತ್ತಾನೆ. ಆ ಯಜ್ಞಕ್ಕೆ ಎಲ್ಲ ದೇವಾನುದೇವತೆಗಳನ್ನು ಆಹ್ವಾನಿಸುತ್ತಾನೆ. ಆದರೆ ಶಿವ ಮತ್ತು ಸತಿ ದಂಪತಿಗಳನ್ನು ಕರೆಯುವುದಿಲ್ಲ. ಈ ವಿಷಯ ತಿಳಿದ ಸತಿ ತನ್ನ ತವರು ಮನೆಯ ಸಮಾರಂಭವಾಗಿರುವುದರಿಂದ ಸತಿ ಮತ್ತು ಶಿವ ಆಮಂತ್ರಣವಿಲ್ಲದೆ ಯಜ್ಞಕ್ಕೆ ಇಬ್ಬರೂ ಹೋಗುತ್ತಾರೆ. ಅವರನ್ನು ಕಂಡ ದಕ್ಷರಾಜ ಎಲ್ಲರ ಮುಂದೆ ಅವರನ್ನು ಅವಮಾನಿಸುತ್ತಾನೆ. ಈ ಅವಮಾನವನ್ನು ಸಹಿಸಲಾರದೆ ಸತಿಯು ಅಲ್ಲಿ ನಡೆಯುತ್ತಿರುವಂತಹ ಯಜ್ಞದ ಕುಂಡಕ್ಕೆ ಹಾರಿ ತನ್ನ ಜೀವವನ್ನು ಬಿಡುತ್ತಾಳೆ. ಇದನ್ನು ನೋಡಿದ ಶಿವ ಸತಿ ಇಲ್ಲದ ಜೀವನ ನನಗೆ ವ್ಯರ್ಥ ಎಂದು ದುಃಖಪಡುತ್ತಾನೆ. ಹಾಗೆಯೇ ಹಿಮಾಲಯಗಳಿಗೆ ಹೋಗಿ ಘೋರ ತಪಸ್ಸನ್ನು ಆಚರಿಸಲು ಪ್ರಾರಂಭ ಮಾಡುತ್ತಾನೆ. ಮತ್ತೊಂದು ಕಡೆ 3 ಲೋಕಕ್ಕೂ ತೊಂದರೆಯನ್ನು ಮಾಡುತ್ತಿರುವಂತಹ ತಾರಕಾಸುರನ ಅಟ್ಟಹಾಸ. ತಾರಕಾಸುರನಿಗೆ ಒಂದು ವಿಭಿನ್ನವಾದ ವರ ಸಿಕ್ಕಿರುತ್ತದೆ. ಅದು ಏನೆಂದರೆ ಶಿವನ ಪುತ್ರನಿಂದ ಮಾತ್ರ ತಾರಕಾಸುರನ ಅಂತ್ಯ ಸಾಧ್ಯ ಎಂದು. ಆದರೆ ಹಿಮಾಲಯದಲ್ಲಿ ಘೋರ ತಪಸ್ಸನ್ನು ಮಾಡುತ್ತಿರುವ ಶಿವನನ್ನು ಕರೆತರಲು ಸತಿಗೆ ಮಾತ್ರ ಸಾಧ್ಯ. ಇದರಿಂದ ಎಲ್ಲ ದೇವಾನುದೇವತೆಗಳು ಸತಿಯ ಮರುಹುಟ್ಟನ್ನು ಮರುಜನ್ಮವನ್ನು ಕೋರುತ್ತಾರೆ. ಮತ್ತೊಂದು ಕಡೆ ಹಿಮವಂತನಾದ ಪರ್ವತರಾಜನು ಹೆಣ್ಣು ಮಗುವಿಗಾಗಿ ಪರಿತಪಿಸುತ್ತಾ ಪ್ರಾರ್ಥನೆಯನ್ನು ಮಾಡುತ್ತಿರುತ್ತಾನೆ. ಆಗ ಸತಿಯು ದೇವತೆಗಳ ಹಾಗೂ ಹಿಮವಂತನ ಇಬ್ಬರ ಮೊರೆ ಕೇಳಿ ಹಿಮಾಲಯನ ಮನೆಯಲ್ಲಿ ಪುತ್ರಿಯಾಗಿ ಹುಟ್ಟಲು ಒಪ್ಪುತ್ತಾಳೆ. ಹಿಮಾಲಯವನ್ನು ಸಂಸ್ಕೃತದಲ್ಲಿ ಪರ್ವತರಾಜ ಎಂದು ಕರೆಯುತ್ತಾರೆ. ಹಾಗಾಗಿ ಪರ್ವತರಾಜನ ಮಗಳು ಪಾರ್ವತಿ, ಹಿಮಾಲಯವನ್ನು ಶೈಲ ಅಂತ ಮತ್ತು ಮಗಳನ್ನು ಪುತ್ರಿ ಎಂದು ಕರೆಯುತ್ತಾರೆ. ಕೊನೆಯದಾಗಿ ಹಿಮವಂತನ ಮಗಳು ಶೈಲಪುತ್ರಿ. ದೇವಿಯ ಮೊದಲನೆಯ ಸ್ವರೂಪಕ್ಕೆ ಬಂದಿರುವಂತಹ ಹೆಸರು ಶೈಲಪುತ್ರಿ.